ಇದು ಕಾಳು ಮಸಾಲೆ ಸಾರು. ಎಲ್ಲಾ ತರದ ಕಾಳನ್ನ ಹಾಕೊಂಡು ಈ ಸಾಂಬಾರ್‌ನ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನಾನಿದನ್ ಮಾಡ್ಲಿಕ್ಕೆ ಬಟಾಣಿ ಹಾಗೂ ಕಾಬೂಲ್ ಕಡ್ಲೆನ ಮೊದ್ಲೇನೆ ನೆನ್ಸಿಟ್ಕೊಂಡು ಅದ್ರ ಜೊತೆ ಹಾಗೆ ಹೆಸರುಕಾಳು ಹಾಗೂ ಹಲಸಂದಿ ಕಾಳನ್ನ ಕುಕ್ಕರ್‌ಗೆ ಹಾಕಿ ಸ್ವಲ್ಪ ಉಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಟೊಮ್ಯಾಟೋನ ಹಾಕೊಂಡು ಬೇಯಿಸ್ಕೊಂತಿದೀವಿ. 2 ರಿಂದ 3 ವಿಷಲ್ ಕೂಗಿಸ್ಕೊಂಡಿದ ನಂತರ ಬಾಣ್ಲಿಗೆ ಎಣ್ಣೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ ಹಾಕೊಂಡಿದ ನಂತರ ಒಂದು ಈರುಳ್ಳಿ, ಚಕ್ಕೆ ಲವಂಗನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಮೇಲೆ ಸ್ಟವ್ ಆಫ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ ಹಾಗೂ ಪುದೀನ ಜೊತೆಗೆ ಧನಿಯಾ ಪುಡಿನ ಹಾಕಿ ಒಂದು ಮಿಕ್ಸಿ ಜಾರ್‌ಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡಿದ ನಂತರ ಬೆಂದಿರೋಂಥ ಟೊಮೆಟೊ ಹಾಗೂ ಸ್ವಲ್ಪ ಕಾಳನ್ನ ಅದಕ್ಕೆ ಹಾಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳಿ. ನಂತರ ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರಿಬೇವನ್ನ ಹಾಕಿ ಬೆಂದಿರೋಂಥ ಕಾಳನ್ನ ಹಾಕೊಂಡು ರುಬ್ಬಿರೋಂಥ ಮಸಾಲೆ ಹಾಕಿ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಕುದಿಸ್ಕೊಂಡ್ರೆ ಕಾಳು ಮಸಾಲೆ ಸಾರು ರೆಡಿ ಆಗುತ್ತೆ. ಮುದ್ದೆ ಚಪಾತಿಗಂತೂ ಈ ಸಾಂಬಾರ್ ತುಂಬಾನೇ ಚೆನ್ನಾಗಿರುತ್ತೆ. ಅದಲ್ಲದೆ ಇದನ್ನ ದೋಸೆ ಹಾಗೂ ರೊಟ್ಟಿ ಜೊತೆ ಕೂಡ ತಿನ್ಬಹುದು. ನೀವು ಬೇಗ ರೀಲ್‌ನ ಸೇವ್ ಮಾಡ್ಕೊಂಡು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟಪಡ್ತೀರಾ.